ಮುಗೀತು ಯಾವಲ್ಲ ನನ್ನ ಜೀವ ಯಾತ್ರೆ ಮುಗಿಸೋಲೇ ನಾವು ಯಾವುದು ಅಯ್ಯೋ ಅಥವಾ ಪಂಚಾಗ್ನಿ ಜ್ವಾಲಾಮುಖಿ ಸೂರ್ಯಚಂದ್ರ ರಂಗದ ಮೇಲೆ ಲೋಕೇಶನೊಂದಿಗೆ ಅಂಬರೀಷ ನವಗ್ರಹ ಪೂಜೆ ಭೂತ ಪ್ರೇತಗಳ ಮುಖೇನ ಆಕಾಶದ ಪೂಜೆ ಮಾಡುವುದು ಶಬ್ದಗಳ ಮುಖೇನ ಸ್ತುತಿ ಮಾಡಿದರೆ ಆಕಾಶದ ಪೂಜೆಯಾಗುವುದು ಅಲ್ಲ ಹೌದು ಪರ್ವತ ವೃಕ್ಷ ಕಲ್ಲು ಇತ್ಯಾದಿಗಳ ಪೂಜೆ ಪೃಥ್ವಿಯ ಪೂಜೆ ಜಲತತ್ವದ ಮೇಘ ಬಾವಿ ಗಂಗಾ ಯಮುನಾ ಕಾವೆ ಇತ್ಯಾದಿಗಳ ಪೂಜೆ ಜಲತತ್ವದ ಪೂಜೆ ಮೇಘ ಬಾವಿ ಗಂಗಾ ಯಮುನಾ ಕಾವೆ ಇತ್ಯಾದಿಗಳ ಪೂಜೆ ಜಲತತ್ವದ ಪೂಜೆ ಅಥವಾ ಪಂಚಾಗ್ನಿ ಜ್ವಾಲಾಮುಖಿ ಸೂರ್ಯಚಂದ್ರಾದಿ ನವ ಇದನ್ನ ಬಿಟ್ಟೇ ಬಿಡಿ ನಮೋ ಒಂದು ಕಾಲದಲ್ಲಿತ್ತು ಬಿಟ್ಟಿದ್ದೀವಿ ಅಂದ್ರೆ ಈ ಚಟಗಳೆಲ್ಲ ನಮಗೂ ಯುದ್ಧವೇನೆ ಎಲ್ಲರೂ ಮನುಷ್ಯನಿಗೆ ತೊಂದರೆ ಆಗ ಆದ್ರೆ ಬಿಡಬೇಕಾಗತ್ತೆ ಒಳ್ಳೇದಲ್ಲ 95 ನಾಟಕ ಕಂಪನಿಯಲ್ಲಿದ್ದಾಗ ರಾಜನ್ನು ಸಿನಿಮಾ ಮಾಡಬೇಕೆಂದು ರಾಜರವರು ಮಾಡುತ್ತಿದ್ದಾರೆ ಎಂಬ ಜಾಹೀರಾತನ್ನು ಸಹ ನೀಡಲಾಗಿತ್ತು. ಪಾತ್ರದಲ್ಲಿ ಜಲ ಅಗ್ನಿ ವಾಯು ಆಕಾಶ. ಓಹೋ ಸರಿ. ಪೃಥ್ವಿಯ ಪೂಜೆ ಹೇಗೆ? ಪೃಥ್ವಿಯ ಪೂಜೆ ಪರ್ವತ ವೃಕ್ಷ ಕಲ್ಲು. ಭಾಷಣೆ ಬರೆಯುವ ಹಂತದವರೆಗೂ ಚಿ ಉದಯಶಂಕರ್ ರವರ ತಮ್ಮ ಚಿ ದತ್ತರಾಜರವರು ಜೊತೆಗಿರುತ್ತಾರೆ. ಹಂಸಲೇಖರವರು 25 ದಿನಗಳ ಕಾಲ ರಾಗ ನಿನ್ನ ಭಕ್ತಿಗಿಂತ ಮಿಗಿಲಾದ ಶಕ್ತಿಯಿಲ್ಲವೆಂದು ದುರಂಕಾರದಿಂದ ಬರೆಯುತ್ತಿದೀಯಾ? ಕಥೆಗಳನ್ನ ವಿಜಯ್ ಚೆನ್ನಾಗಿ ತೆರೆ ಮೇಲೆ ತರುವರು. ಅವರ ನಿರ್ದೇಶನದ ಶ್ರೀ ಶ್ರೀನಿವಾಸ ಕಲ್ಯಾಣ, ಮಯೂರ, ಭಕ್ತ ಪ್ರಹ್ಲಾದ ಎಲ್ಲವೂ ಚೆನ್ನಾಗಿತ್ತು ಎಂದೇಳಿ ನಟನೆಯಲ್ಲಿ ಅವನಿಗಿಂತ ನಿಸೀಮ ನಾನೇ ಭಾರಿ ನಟನ ನಾಕಣೆ ನಾನೇ ರಾಜ ಕಳ್ಳಕಣೆ. ನಂತರ ಶೂಟಿಂಗಿಗೆ ಕೊಡುವುದನ್ನ ನಿಲ್ಲಿಸಲಾಗಿರುತ್ತದೆ. ಆದರೆ ಸಂತೋಷದ ವಿಷಯವೆಂದರೆ ರಾಜ್ ರವರು ಮತ್ತೊಮ್ಮೆ ಪೌರಾಣಿಕ ಚಿತ್ರ ಮಾಡ್ತಿದ್ದಾರೆ ಎಂಬ ಮಾತನಾಡಿಸುವ ರೀತಿಯಲ್ಲಿ ಆಗ ಇನ್ಯಾವ ರೀತಿ ಮಾತನಾಡಿಸಬೇಕು ನನಗಂತೂ ತಿಳಿಯುದು ಅಲ್ಲ. ಹೀಗೆ ಮನಸ್ಸಿಗೆ ಬಂದಂತೆ ಹುಚ್ಚಾಗಿ ಕುಣಿಯುತ್ತಾ ದೀಪಗಳನ್ನು ಮಾಡಿ ಸಾಯುವುದಲ್ಲದೆ ಇದರಿಂದ ಪ್ರಯೋಜನ ಯಾರ ಚೆನ್ನಾಗಿ ನೋಡು ಗೊತ್ತಾಗುತ್ತೆ. 20 ವರ್ಷಗಳ ಹಿಂದೆ ನೀನು ಮಾಡಿರೋ ಅನ್ಯಾಯಗಳನ್ನೆಲ್ಲ ಜ್ಞಾಪಕ ಮಾಡ್ಕೊ. ಈ ತತ್ವಗಳ ಪೂಜೆ ಹೇಗೆ? ತತ್ವಗಳ ಪೂಜೆ ಎಂದರೆ ತತ್ವಗಳು 5.
ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ತತ್ವಗಳು 5. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಬಂದಕ್ಕೆ ಹುಚ್ಚು ಹುಚ್ಚಾಗಿ ಕುಣಿಯುತ್ತಾ ದೀಪಗಳನ್ನು ಮಾಡಿ ಸಾಯುವುದಲ್ಲದೆ ಇದರಿಂದ ಪ್ರಯೋಜನವಂತೂ ಏನೂ ಇಲ್ಲ. ಇದ್ದರೆ ಅದು ಪ್ರಕೃತಿ ಒಂದೇ. ಓಹೋ, ಅಂದರೆ ಅರೆ ಗಾಜನೂರಿಗೆ ಹೋಗಿದ್ದ ಪಾರ್ವತಮ್ಮನವರು ಕಾಲ್ ಮಾಡಿ ಹೋದ ರಾಜ್ರವರನ್ನ ವೀರಪ್ಪನ್ ಅಪಹರಣ ಆನೆ ಸುದ್ದಿಯಾಗಿ ಕೊನೆಗೆ ಸ್ತಬ್ಧವಾಗಿ ಹೋಗುತ್ತದೆ. ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.